ಭಾಗ್ಯ ಭಾಗ್ಯ ನಿನ್ನ ಮೀಟ್ ಮಾಡಕ್ಕೆ ಯಾರು ಬರ್ತಿದ್ದಾರೆ ಅಂತ ನೀನು ಗೆಸ್ ಕೂಡ ಮಾಡಿರಲ್ಲ. ನಿನ್ಗೆ ಬಿಗ್ 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 ಕಾದಿದೆ. ಭಾಗ್ಯ, ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ಇದು ಹಠ ಅಲ್ಲಮ್ಮ, ನನ್ ಮನ್ಸಿಗಾಗಿರೋ ನೋವು. ಹಾಗಂತ ಅವಳನ್ನ ಅಲ್ಲೇ ಬಿಡಕ್ಕಾಗತ್ತೇನೆ? ಅವಳೇನೋ ಚಿಕ್ಕವಳು ತಪ್ಪು ಮಾಡಿದಾಳೆ, ಅದಕ್ಕೆ ನೀನು ತಪ್ಪು ಮಾಡ್ತೀಯಾ? ಏನ್ ತಪ್ಪು ಮಾಡಿದ್ನಮ್ಮ? ಏನ್ ತಪ್ಪು ಮಾಡ್ದೆ? ಅವಳನ್ನ ಪ್ರಶ್ನೆ ಮಾಡಿದ್ದೆ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಲ್ಲ ನೀನು. ನೋಡು ಭಾಗ್ಯ, ಸರಿ ತಪ್ಪು ಮಾತಾಡೋ ಟೈಮ್ ಅಲ್ಲ ಇದು. ಮೊದ್ಲು ಹೋಗಿ ಅವಳನ್ನ ಕರ್ಕೊಂಡ್ ಬರ್ಬೇಕು. ಅದು ಸಾಧ್ಯ ಇಲ್ಲಮ್ಮ. ಸರಿ, ಒಂದು ಫೋನ್ ಮಾಡಿ ಕರಿಯೇ. ಇಲ್ಲಮ್ಮ, ನಾನು ಅವಳ ಹತ್ರ ಮಾತಾಡಲ್ಲ. ಅಲ್ವೇ, ಅವಳು ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಿದ್ದು ನೀನು ಅವಳನ್ನ ಕರ್ಕೊಂಡ್ ಬರಕ್ ಹೋಗ್ಲಿಲ್ಲ. ಅವಳಿಗೆ ಒಂದು ಫೋನು ಮಾಡ್ಲಿಲ್ಲ ಅಂದ್ರೆ ಅವಳು ನಿನ್ ಬಗ್ಗೆ ಏನ್ ಯೋಚನೆ ಮಾಡಲ್ಲ ಹೇಳು? ಅಮ್ಮನಿಗೆ ನನ್ ಮೇಲೆ ಪ್ರೀತಿ ಇಲ್ಲ ಅನ್ನೋ ಭಾವನೆ ಅವಳಿಗೆ ಬರಲ್ವಾ? ನೀನು ಹೊಡೆದಿ ಅಂತ ಮೊದ್ಲೇ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಈಗ್ಲೂ ನಮ್ಮಮ್ಮ ನನ್ನನ್ನ ಕಡೆಗಣಿಸ್ತಿದ್ದಾಳಂತ ಅವಳಿಗೆ ಬೇಜಾರಾಗಲ್ವಾ? ನೋವಾಗಿರೋದು ಅವಳು ಒಬ್ಳಿಗೆ ಅಲ್ಲಮ್ಮ, ನನಗೂ ನೋವಾಗಿದೆ. ಖಂಡಿತ ನನಗೇನು ಅವಳ ಮೇಲೆ ಕೋಪ ಇಲ್ಲ, ಆದ್ರೆ ಅವಳು ಅಲ್ಲಿಗೆ ಹೋದ್ಲಲ್ಲ, ಅದೇ ನನಗ್ ಬೇಜಾರು. ನನಗೆ ಈಗ್ಲೂ ನಂಬಕ್ಕಾಗ್ತಿಲ್ಲಮ್ಮ. ನನ್ನ ಬಂಗಾರಿ, ನಾನು ಹೆತ್ತ ಮಗಳು ಅಲ್ಲಿಗೆ ಹೋಗಿದ್ದಾಳೆ ಅಂದ್ರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಈಗ್ಲೂ ನಂಬಕ್ಕಾಗ್ತಿಲ್ಲ. ಅಲ್ವೇ, ಮಕ್ಕಳವು ಅಪ್ಪನ ಹತ್ರ ಬೇಜಾರಾದ್ರೆ ಅಮ್ಮನ ಹತ್ರ ಬರ್ತಾರೆ, ಅಮ್ಮನ ಹತ್ರ ಬೇಜಾರಾದ್ರೆ ಅಪ್ಪನ ಹತ್ರ ಹೋಗ್ತಾರೆ. ಇದು ಜಗತ್ತಿನ ನಿಯಮನೇ ಅಲ್ವಾ? ಅದಕ್ಕೆ ಇಷ್ಟೊಂದು ಯೋಚನೆ ಮಾಡೋದು ಏನೇ ಇದೆ? ಯೋಚನೆ ಮಾಡೋದಿದೆ ಅಮ್ಮ. ಅಲ್ಲಿ ಅವಳ ಅಪ್ಪ ಮಾತ್ರ ಇಲ್ಲ ತಾನೆ, ಆ ಶ್ರೇಷ್ಠನೂ ಇರ್ತಾಳೆ. ಆ ಶ್ರೇಷ್ಠ ಏನೇನ್ ಮಾಡಿದಾಳೆ ಅಂತ ಎಲ್ಲ ಗೊತ್ತಿದ್ದು ಹೇಗಮ್ಮ ಅವಳು ಅಲ್ಲಿಗೆ ಹೋದ್ಲು? ನಾನು ಅವಳಿಗೆ ಒಂದೇ ಒಂದ್ ಏಟ್ ಕೊಟ್ಟೆ ಅನ್ನೋ ಕಾರಣಕ್ಕೆ ಅವಳು ನನಗೆ ಇಷ್ಟು ದೊಡ್ಡ ಏಟ್ ಕೊಡ್ಬೋದಮ್ಮ? ಎಲ್ಲ ಮರ್ತು ಆ ಶ್ರೇಷ್ಠನ್ ಮನೆಗೆ ಹೋಗ್ಬೋದಾ? ಅವಳು ಅಲ್ಲಿಗೆ ಹೋಗಿ ತಪ್ಪೇ ಕಣೆ. ಹಾಗಂತ ಅವಳು ಅಲ್ಲೇ ಬಿಡಕ್ಕಾಗತ್ತಾ? ಅದು ಇನ್ನೂ ದೊಡ್ಡ ತಪ್ಪಾಗತ್ತೆ. ಆ ಶ್ರೇಷ್ಠ ಮೊದ್ಲೇ ಮನೆ ಹಾಳಿ. ನಮ್ ತನ್ವಿಗೆ ಇಲ್ದೇ ಇರೋದನ್ನೆಲ್ಲ ಹೇಳ್ಕೊಟ್ಟು ತನ್ವಿ ತಲೆನ ಹಾಳು ಮಾಡಿದ್ರೆ ಏನೇ ಮಾಡ್ತೀಯಾ? ಹೌದ್ ಮಗಳೇ, ಚಿಕ್ಕ ಮಕ್ಳು ಪಾಪ, ಅವ್ರು ಯಾರ ಜೊತೆ ಇರ್ತಾರೋ ಅವ್ರ ಬುದ್ಧಿನೇ ಕಲಿತಾರೆ. ತನ್ವಿನಲ್ಲಿ ಬಿಡೋದು ಬೇಡ ಅನ್ಸತ್ತಮ್ಮ. ಶಂಸಿ ಮಾವ, ಅವಳನ್ನ ಅಲ್ಲಿಂದ ಕರ್ಕೊಂಡ್ ಬರಕ್ಕೆ ನನ್ ಮನ್ಸು ಒಪ್ತಿಲ್ಲ. ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಇದೊಂದ್ಸಲ ಹೋಗಿ ಕರ್ಕೊಂಡ್ ಬಾರೆ, ಆಮೇಲೆ ಅವಳು ಹೋಗ್ತಾ ಇರೋ ನೋಡ್ಕೊಳ್ಳೋಣಂತೆ. ಅಮ್ಮ ಬಲವಂತವಾಗಿ ಕಟ್ ಹಾಕೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಅಮ್ಮ, ಅರ್ಥ ಮಾಡ್ಕೋ. ಹಾಗಂತ ಅವಳನ್ನ ಇಷ್ಟ ಬಂದಾಗ ಇರಕ್ ಬಿಡ್ತೀಯಾ? ಮೊದ್ಲೇ ಚಿಕ್ಕ ವಯಸ್ಸು, ಹುಚ್ಕೋಡಿ ಮನಸ್ಸು ಅಂತಾರೆ. ಹಠ ಮಾಡ್ಬೇಡ್ವೆ ಭಾಗ್ಯ, ನಾವ್ ಈಗ್ಲೇ ಹೋಗಿ ಅವಳನ್ನ ಕರ್ಕೊಂಡ್ ಬರೋಣ. ಅಮ್ಮ, ನಾನ್ ಯಾವ್ದೇ ಕಾರಣಕ್ಕೂ ಅವಳನ್ನ ವಾಪಸ್ ಕರ್ಕೊಂಡ್ ಬರಲ್ಲ. ಇದೇ ನನ್ ಕೊನೆ ನಿರ್ಧಾರ. ಅಲ್ಲ, ಈ ಶ್ರೇಷ್ಠ ಹೇಳಿರೋ ಪ್ಲಾನ್ ಅಂತೂ ಸಖತ್ತಾಗಿದೆ. ಆ ಭಾಗ್ಯಂಗೆ ಟಕ್ಕರ್ ಕೊಡೋದಕ್ಕೆ ಶ್ರೇಷ್ಠನೇ ಸರಿ. ಎಡೆ ಮೆಟ್ಟಿರೋ ಹಾವು ವಿಷ ಕಕ್ಕಕ್ ಹೇಗ್ ರೆಡಿ ಆಗಿರುತ್ತೋ, ಈ ಶ್ರೇಷ್ಠ ಭಾಗ್ಯನ ಉಳಿಸೋಕೆ ಹಾಗೆ ಕಾಯ್ತಿದ್ದಾಳೆ. ಇದೇ ಒಳ್ಳೆ ಮೂಮೆಂಟ್. ಇದನ್ನ ನಾನ್ ಕರೆಕ್ಟ್ ಆಗಿ ಎನ್ಕ್ಯಾಶ್ ಮಾಡ್ಕೋಬೇಕು. ಯುದ್ಧ ಗೆಲ್ಬೇಕು ಅಂದ್ರೆ ನಮ್ಮ ಹತ್ರ ಏನೇನ್ ವೆಪನ್ಸ್ ಇದೆ ಅನ್ನೋದು ಮುಖ್ಯ ಅಲ್ಲ, ಆ ವೆಪನ್ಸ್ ನ ಯಾವಾಗ ಹೇಗ್ ಬಳಸ್ತೀವಿ ಅನ್ನೋದು ಮುಖ್ಯ. ಬಟ್ ಅವಳನ್ನ ಹೇಗ್ ನಮ್ NGO ಒಳಗ್ ಸೇರ್ಸ್ಕೊಳ್ಳೋದು? ಎಸ್, ನಮ್ಮ ಅಕೌಂಟ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ವೇಕೆನ್ಸಿ ಇದೆ ಅಲ್ವಾ? ಹೌ ಕಮ್ ಐ ಡಿಡ್ಂಟ್ ರಿಮೆಂಬರ್ ಇಟ್? ಇದೇ ಬೆಸ್ಟ್ ಜಾಗ ಶ್ರೇಷ್ಠನ ತರೋದಕ್ಕೆ. ಇದರಿಂದ ನನ್ ಕೆಲ್ಸಕ್ಕೂ ಹೆಲ್ಪ್ ಆಗುತ್ತೆ. ಇನ್ ತಡ ಮಾಡೋದ್ ಬೇಡ.
ಆದಿ ಬ್ರೋಗೆ ಇವಾಗ್ಲೇ ತಿಳಿಸ್ತೀನಿ. ಹೇಗಾದ್ರೂ ಮಾಡಿ ಬ್ರೋನ ಕನ್ವಿನ್ಸ್ ಮಾಡ್ಲೇಬೇಕು. ಹಾಯ್ ಲಿಟಲ್ ಡೆವಿಲ್. ಬ್ರೋ, ನಾನು ನಿನ್ನ ಹತ್ರ ಒಂದ್ ವಿಷಯ ಕಾಲ್ ಮಾಡ್ದೆ. ಏನಾಯ್ತು? ಆಲ್ ಓಕೆ? ಏನ್ ವಿಷಯ? ವಿಷಯ ಏನಂದ್ರೆ ನಮ್ ಟ್ರಸ್ಟ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಭಾಗ್ಯ ಅಪಾಯಿಂಟ್ ಆದ್ದು. ಅದಕ್ಕೆ ಫೈನಾನ್ಷಿಯಲ್ ಮ್ಯಾನೇಜರ್ ಇನ್ನೂ ಅಪಾಯಿಂಟ್ ಆಗಿಲ್ವಲ್ಲ. ಐ ನೋ ಭಾಗ್ಯ ಹ್ಯಾಂಡಲ್ ಮಾಡ್ತಾಳೆ, ಬಟ್ ಸ್ಟಾರ್ಟಿಂಗ್ ಅಲ್ಲೇ ಇಷ್ಟೊಂದು ಬರ್ಡನ್ ಆದ್ರೆ ಅವಳಗ್ ಕಷ್ಟ ಅಲ್ವಾ? ಓ ಹೌದಲ್ವಾ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಗುಡ್ ಥಿಂಕಿಂಗ್ ಲಿಟಲ್ ಡೆವಿಲ್. ವಿ ಶುಡ್ ಅಪಾಯಿಂಟ್ ದ ರೈಟ್ ಪರ್ಸನ್ ಫಾರ್ ದಟ್ ರೋಲ್. ನಿನ್ ತಲೆಯಲ್ಲಿ ಯಾರಾದ್ರೂ ಇದ್ದಾರಾ? ಎಸ್ ಬ್ರೋ, ಒಬ್ರಿದ್ದಾರೆ. ತುಂಬಾ ಒಳ್ಳೆ ಕ್ಯಾಂಡಿಡೇಟ್. ಸರಿ, ಹಾಗಿದ್ರೆ ಅವ್ರನ್ನೇ ಹೈರ್ ಮಾಡೋಣ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ವೇಟ್ ಕನಿಕಾ, ವೇಟ್. ಹಾ ಬ್ರೋ. ನಾನೊಂದ್ಸಲ ಭಾಗ್ಯರ ಹತ್ರನೂ ಕೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಸರಿನಾ? ಬಾಯ್. ವಾಟ್ ದ ಹೆಲ್, ನಿನ್ನ ಮುನ್ನ ಬಂದು ಅವಳ ಹತ್ರ ಪರ್ಮಿಷನ್ ತಗೋಬೇಕಾ? ಏನು ಆಗಿದೆ ಬ್ರೋಗೆ? ಏನಿದೆ ಶ್ರೇಷ್ಠ ತಲೆನಲ್ಲಿ? ಯಾವ ಕೆಲಸ ಆದ್ರೂ ಸರಿ, ಆದ್ರೆ ಭಾಗ್ಯ ಇರೋ ಆಫೀಸಲ್ಲೇ ನಾನು ಇರ್ಬೇಕು ಅಂತ ಹೇಳ್ತಿದ್ದಾಳಲ್ಲ, ಇಲ್ಲಿ ಏನೋ ಇದೆ. ಹಲೋ. ಹಲೋ ಲಿಟಲ್ ಡೆವಿಲ್. ಹಾಯ್ ಕನಿಕಾ. ಹಾಯ್ ಶ್ರೇಷ್ಠ, ನನ್ಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಕಾಲ್ ಮಾಡಿದೆ. ನೀನು ಇಮಿಡಿಯೇಟ್ ಆಗಿ ನಮ್ಮ ಆಫೀಸ್ಗೆ ಜಾಯಿನ್ ಆಗ್ಬೋದು. ಎಸ್, ನಾನು ಎಲ್ಲಾನು ಸೆಟ್ ಮಾಡಿದ್ದೀನಿ. ನೀನ್ ಯಾವಾಗ ಬೇಕಿದ್ರು ಬಂದು ಜಾಯಿನ್ ಆಗ್ಬೋದು. ನನ್ನ ಆಫೀಸಿಗೆ ಜಾಯ್ನ್ ಆಗ್ತಿರೋ ವಿಷಯ ಏನಾದ್ರು ಭಾಗ್ಯ ಹೇಳಿದ್ಯಾ? ನಾನ್ ಯಾಕೆ ಅವಳಿಗೆ ಹೇಳಕ್ ಹೋಗ್ಬೇಕು? ಅವಳಿಗಿನ್ನೂ ಈ ವಿಷಯ ಗೊತ್ತಿಲ್ಲ. ಗುಡ್, ಗೊತ್ತಾಗದೇ ಬೇಡ. ನಾನೇ ಅಲ್ಲಿಗೆ ಬಂದು ಸರ್ಪ್ರೈಸ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕನಿಕಾ. ಹಲೋ, ನಿನ್ ಥ್ಯಾಂಕ್ಸ್ಗೋಸ್ಕರ ನನಗ್ ಹೆಲ್ಪ್ ಮಾಡಿಲ್ಲ. ನಮ್ಮ ಆಫೀಸಿಗೆ ಬಂದ್ಮೇಲೆ ನೀನ್ ನನಗ್ ಹೆಲ್ಪ್ ಮಾಡ್ಬೇಕು, ನಮ್ ಪರವಾಗಿರ್ಬೇಕು. ಗೊತ್ತಾಯ್ತಾ? ಐ ನೋ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ಎಲ್ಲಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ನಾವಿಬ್ರು ಸೇರ್ಕೊಂಡು ಆ ಭಾಗ್ಯನ್ಗೆ ನರ್ಕ ತೋರಿಸ್ಬೇಕು. ದಟ್ಸ್ ಆಲ್. ಸರಿ, ನಾನು ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಭಾಗ್ಯ, ನಿನ್ನ ಮೀಟ್ ಮಾಡಕ್ಕೆ ಯಾರು ಬರ್ತಿದ್ದಾರೆ ಅಂತ ನೀನು ಗೆಸ್ ಕೂಡ ಮಾಡಿರಲ್ಲ. ನಿನ್ಗೆ ಬಿಗ್ 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 ಕಾದಿದೆ. ಕನ್ನಿಕಾನೇ ಯಾರನ್ನೋ ಕೆಲ್ಸಕ್ಕೆ ರೆಫರ್ ಮಾಡಿದಾಳೆ ಅಂತ ಹೇಳಿದ್ರಲ್ಲ ಆದಿಯವರು, ಯಾರಿರ್ಬೋದದು? ಅವರನ್ನ ಮೀಟ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ ನಾನು. ಕಾಫಿ ತಗೊಳ್ಳಿ. ರೀ ರೀ ಕುಸುಮ, ಏನಾಯ್ತು? ಏನಾಯ್ತು ಅಂತ ನಾನ್ ನಿಮ್ಮನ್ನ ಕೇಳ್ಬೇಕು. ಯಾಕೆ ಕೂತಿದ್ದೀರಾ? ಏನಾಯ್ತು ನಿಮಗೆ? ಏನಿಲ್ಲ ಕುಸುಮ, ತನ್ವಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಆ ಮಗು ಯಾಕೆ ಹೀಗೆ ಮಾಡ್ತು ಅಂತಲೇ ಅರ್ಥ ಆಗ್ತಾ ಇಲ್ಲ. ಹೌದು, ನಾನು ಅದನ್ನೇ ಹೇಳ್ತಿರೋದು. ಅಲ್ಲ, ಎಲ್ಲಾರನ್ನು ಬಿಟ್ಟು ಹೋಗಿ ಹೋಗಿ ಆ ಮನೆ ಹಾಳನ್ ಜೊತೆ ಸೇರ್ಕೊಂಡಿದ್ದಾಳಲ್ಲ, ಏನ್ ಹೇಳ್ಬೇಕು ಅವಳಿಗೆ? ಏಯ್, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಯಾರೇ ಹೇಳಿದ್ದು ನಿನಗೆ ಇಲ್ಲಿಗೆ ಬರಕ್ಕೆ? ಕುಸುಮ, ನೀನ್ ಈ ಕೋಪ ಮಾಡ್ಕೊಂಡ್ರೆ ಮಗು ಭಯ ಆಗಲ್ವಾ ಹೇಳು? ಮಗುನ ಇವಳು ಮಗು ತರ ನಡ್ಕೊಂಡಿದ್ದಾಳ
ಅವಳು. ತನ್ವಿ ತನ್ವಿ, ಸಾಕು ಸಾಕು, ನೀವ್ ಅತಿಯಾದ ಕಾಳಜಿ ತೋರಿಸೋ ಅವಶ್ಯಕತೆ ಇಲ್ಲ. ದೀಪ್ತಿಯಮ್ಮ ಯಾಕೆ ಕೂಗಾಡ್ತಿದ್ದೀರಾ? ಆಗ ಹೋಗಿದ್ದಕ್ಕೆ ಕೂಗಾಡಿ ಏನು ಪ್ರಯೋಜನ ಇಲ್ಲ. ತನ್ವಿ ನೀ ಬಾರೆ ಒಳಗೆ. ಎಲ್ಲಿಗ್ ಬರ್ತಿದ್ಯಾ? ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲ್ ಮನೆ ಒಳಗ್ ಕಾಲಿಡ್ಬೇಕು. ಹೇಳೋ, ಯಾಕೆ ಬರಕ್ ಹೋದೆ ನೀನ್ ಇಲ್ಲಿಗೆ? ದೀಪ್ತಿಯಮ್ಮ ಏನಂತ ಪ್ರಶ್ನೆ ಕೇಳ್ತಿದ್ದೀರಾ ನೀವು? ಅಲ್ಲ, ಮೊಮ್ಮಗಳ ಹತ್ರ ಕೇಳೋ ಪ್ರಶ್ನೆನಾ ಇದು? ಇದು ಅವಳ ಮನೆ ಅಲ್ವಾ? ಭಾಗ್ಯ ನೋಡಿದ್ರೆ ಆ ತರ ಆಡ್ತಾಳೆ, ನೀವು ನೋಡಿದ್ರೆ ಈ ತರ ಆಡ್ತಿದ್ರ. ಒಂದ್ಸಲ ಕೋಪ ಮಾಡ್ಕೊಂಡು ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ ತಾನೆ? ಈಗ ನೀವು ಹಾಗೆ ಆಡ್ತಿದ್ರ. ಹೌದು ಕುಸುಮ, ತನ್ವಿ ಪಾಪ ಹುಡುಗಾಟದಲ್ಲಿ ಏನೋ ಮಾಡಿದಾಳೆ. ಅದನ್ನ ನೀನ್ ಯಾಕೆ ಅಷ್ಟೊಂದು ಮನ್ಸಿಗೆ ಹಚ್ಕೊತೀಯ? ಅವಳು ಒಳಗ್ ಬರ್ಲಿ. ಮಗು ಮನೆಗ್ ಬಂದಿದೆ, ಸುಮ್ನೆ ಒಳಗಡೆ ಕರೆಯೋದ್ ಬಿಟ್ಟು ತಲೆ ಎಲ್ಲ ಮಾತಾಡ್ತಿದ್ದೀರಾ ನೀವು. ಆಗಲ್ಲ, ಅಷ್ಟೆಲ್ಲ ಉಪಚಾರ ಮಾಡಿ ಒಳಗ್ ಕರ್ಕೊಳಕ್ಕೆ ಇವಳೇನ್ ಸಣ್ಣ ಕೆಲ್ಸ ಮಾಡಿದಾಳ? ಇಲ್ಲ ತಾನೆ? ಅಲ್ಲ, ಇವಳು ಮಾಡಿರೋ ಘನಂದಾರಿ ಕೆಲ್ಸನ ಮರ್ತು ಬಿಟ್ಟು ಏನ್ ಆರಾಮಾಗಿ ಮಾತಾಡ್ತಿದ್ದೀರಲ್ಲ ನೀವಿಬ್ರು? ಇವಳು ಮಾಡಿರೋದಕ್ಕೆ ಭಾಗ್ಯ ಎಷ್ಟು ನೋವು ಅನುಭವಿಸಿದ್ಲು ಅಂತ ನಿಮಗೂ ಗೊತ್ತು ತಾನೆ ಸುನಂದ? ಕುಸುಮ, ಈಗ ಅದೆಲ್ಲ ಯಾಕೆ? ಮೊದ್ಲು ಅವಳು ಒಳಗ್ ಬರ್ಲಿ, ಆರಾಮ್ ಮಾತಾಡೋಣ. ಅದೇ ತಾನೆ, ಬಾ ಬಾ ನೀನ್ ಬಾ. ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ನಾನು ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಯಕ್ ಬಂದಿಲ್ಲ. ನಂದೊಂದಿಷ್ಟು ಬಟ್ಟೆ ಮತ್ತೆ ನೋಟ್ಸ್ ತಗೊಳಕ್ ಬಂದಿದ್ದೀನಿ. ನಾನೇನ್ ಇಲ್ಲಿ ಇರೋಳಲ್ಲ, ನಾನ್ ಮತ್ತೆ ಪಪ್ಪನ ಮನೆಗೆ ಹೋಗೋಳು.